Hi, my dear friends. Welcome to Learn All in One Commerce with Muralidhar Shastri. Today we are discussing the PUC first year accountancy third chapter. ಓಕೆ, ನಾನು ಇವತ್ತು ನಿಮಗೆ ಥರ್ಡ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ 1. ಸೊ ಈ ಚಾಪ್ಟರ್ ತಮ್ಮೆಲ್ಲರಿಗೂ ಕೂಡ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ಯಾರಿ ಔಟ್ ದ ಟೋಟಲ್ 20 ಮಾರ್ಕ್ಸ್. ಈ ಚಾಪ್ಟರ್ ಅಲ್ಲಿ ನಿಮ್ಗೆ 20 ಅಂಕಗಳು ಸಿಗೋಕ್ಕೆ ಚಾನ್ಸಸ್ ಇರುತ್ತೆ. 1 ಮಾರ್ಕು ಪ್ಲಸ್ 6 ಮಾರ್ಕ್ಸ್ ಪ್ಲಸ್ 12 ಮಾರ್ಕ್ಸ್, ಟೋಟಲ್ ಟುಗೆದರ್ 20 ಮಾರ್ಕ್ಸ್. ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು ಅಂತ ಕನ್ನಡದಲ್ಲಿ ವ್ಯವಹಾರದ ವಹಿವಾಟು ಅಂತ ಹೇಳಿ ನಾವು ನೋಡ್ಬೋದು. ದಿಸ್ ಇಸ್ ಅನ್ ಥರ್ಡ್ ಚಾಪ್ಟರ್ ವಿ ಆರ್ ಡಿಸ್ಕಸಿಂಗ್. ಸೊ ನಾವು ಇದರಲ್ಲಿ ಕಂಟೆಂಟ್ಗಳಲ್ಲಿ ನಾವು ಏನೇನು ಕಲಿಬಹುದು ಅಂತಕ್ಕಂಥದ್ದು ಅಂದ್ರೆ ಏನಾಗಿರುತ್ತೆ, ಇದರಲ್ಲಿ ಇಂಟ್ರೊಡಕ್ಷನ್ ಆಗಿರ್ಬೋದು, ಮೀನಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ವೋಚರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಕಲಿತೀವಿ. ಅದೇ ರೀತಿಯಾಗಿ ಅಕೌಂಟಿಂಗ್ ಇಕ್ವೇಷನ್ಸ್ಗಳ ಬಗ್ಗೆ ಕಲಿತೀವಿ, ಅಕೌಂಟಿಂಗ್ ಸೈಕಲ್ ಬಗ್ಗೆ ತಿಳ್ಕೊತೀವಿ ನಾವು. ಅದೇ ರೀತಿಯಾಗಿ ಕೈಂಡ್ಸ್ ಆಫ್ ಅಕೌಂಟಿಂಗ್, ಅದರಲ್ಲಿ ಬ್ರಿಟಿಷ್ ಸಿಸ್ಟಮ್, ಅಮೆರಿಕನ್ ಸಿಸ್ಟಮ್ ಎರಡಿದೆ. ಜರ್ನಲ್ ಆ್ಯಂಡ್ ಲೆಡ್ಜರ್. ಜರ್ನಲ್ ಇಟ್ ಕ್ಯಾರೀಸ್ ಟೋಟಲ್ 12 ಮಾರ್ಕ್ಸ್. ಇದು 12 ಅಂಕ ಸಿಗ್ತಕ್ಕಂಥದ್ದಾಗಿರ್ಬೋದು. ಅಕೌಂಟಿಂಗ್ ಇಕ್ವೇಷನ್ಸ್ಗಳಿಗೆ ನಿಮಗೆ 6 ಮಾರ್ಕ್ಸ್ ಸಿಗ್ತದೆ. ಅಕೌಂಟಿಂಗ್ ಇಕ್ವೇಷನ್ಸ್ಗಳಿಗೆ 6 ಮಾರ್ಕ್ಸ್. ಸೊ ಟೋಟಲಿ ಇಲ್ಲಿ ಎಷ್ಟಾಯಿತು ನಿಮಗೆ 18 ಮಾರ್ಕ್ಸ್ ಆಯಿತು. ಸೊ 1 ಮಾರ್ಕ್ಸ್ ನಿಮಗೆ ಥಿಯರಿ ಪಾರ್ಟಲ್ಲಿ ಏನಾಗುತ್ತೆ, ಕವರ್ ಆಗುತ್ತೆ ಅಂತಕ್ಕಂಥದ್ದು. ಸೊ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ಇಂಟ್ರೊಡಕ್ಷನ್. ನಾವು ಇಂಟ್ರೊಡಕ್ಷನ್ ಗ್ಲಾನ್ಸ್ ಔಟ್ ಮಾಡೋಣ. ಇಂಟ್ರೊಡಕ್ಷನ್ ಯಾವ ರೀತಿಯಾಗಿರುತ್ತೆ. ಸೊ ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ನಮ್ಮ ಜೀವನದಲ್ಲಿ ದ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನಮ್ಮ ಮನುಷ್ಯನಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತ ಹೇಳಿದ್ರಿಗಿನ ದ ಬ್ಲಡ್ ಈಸ್ ದ ಇಂಪಾರ್ಟೆಂಟ್ ಫಾರ್ ದ ಹ್ಯೂಮನ್ ಬೀಯಿಂಗ್. ಸೇಮ್ ಆಸ್ ಇಟ್ ಈಸ್ ಮನಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ ಅಂತಕ್ಕಂಥದ್ದು. ಯಾವುದೇ ಒಂದು ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದಾಗ ಹಣ ಅಂತಕ್ಕಂಥದ್ದು ತುಂಬ ಅವಶ್ಯಕತೆ ಇರ್ತದೆ. ಮನಿ ಕ್ರಿಯೇಟ್ ದ ರೆಸ್ಪಾನ್ಸಿಬಿಲಿಟಿ ಟು ದ ಯುಟಿಲೈಸ್ ದ ಅಮೌಂಟ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಫಾರ್ ವಿಚ್ ಇಟ್ ಈಸ್ ರಿಸೀವ್ಡ್ ಅಂತಕ್ಕಂಥದ್ದು. ಸೊ ನಾವು ಏನಾದರೂ ದುಡ್ಡನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದ್ರಿಗಿನ ಕಂಪಲ್ಸರಿ ಶುಡ್ ಹ್ಯಾವ್ ಎನ್ ಎ ಪರ್ಪಸ್. ವಿತೌಟ್ ಪರ್ಪಸ್ ವಿ ಶುಡ್ ನಾಟ್ ವೇಸ್ಟ್ ದ ಮನಿ ಫಾರ್ ಯಾವುದಕ್ಕೆ ಆಗಿರಲಿ. ದುಡ್ಡನ್ನು ನಾವು ಯಾವುದಕ್ಕೆ ಬೇಕಾದರೂ ಅದಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಪಸ್ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಹಾಗಿದ್ದಾಗ ಮಾತ್ರ ದುಡ್ಡನ್ನು ನಾವು ಉಪಯೋಗ ಮಾಡ್ಕೋಬೇಕು ಅಂತ. ಸೊ ಅದೇ ರೀತಿಯಾಗಿ ನೋಡೋಣ. ಅಕೌಂಟಿಂಗ್ helps the accountant to relieve from the responsibility, okay, doing with the money ಅಂತಕ್ಕಂಥದ್ದು, ಡೀಲಿಂಗ್ ವಿತ್ ದ ಮನಿ ಅಂತಕ್ಕಂಥದ್ದು. ಏನಾಗುತ್ತೆ, ಯಾರು ದುಡ್ಡಿನ ಜೊತೆಗೆ ಡೀಲ್ ಮಾಡ್ತಾ ಇರ್ತಾರೆ ಅವ್ರನ್ನ ಅಕೌಂಟೆಂಟ್ ಅಂತ ಹೇಳಿ ನಾವು ಕರಿತಾ ಇರ್ತೀವಿ. ಸೊ ಈ ಅಕೌಂಟೆಂಟ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ ದುಡ್ಡನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ದ ಎವ್ರಿ ಬಿಸ್ನೆಸ್ ರಿಸೀವ್ಸ್ ಮನಿ ಫ್ರಮ್ ವೇರಿಯಸ್ ಸೋರ್ಸಸ್ such as sales, loans, incomes, so on. It spends the money for the purposes such as purchase of goods and assets, payments of assets, according to the tools which helps to the accountant. ಇದು ಅಕೌಂಟೆಂಟ್ಗೆ ಹೆಲ್ಪ್ ಆಗುತ್ತೆ ಟು ರಿಲೀವ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೀಲಿಂಗ್ ವಿತ್ ದ ಮನಿ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂತೇಳಿದಂಗೆ, ಏನಾದರೂ ಕೂಡ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಂತಂದ್ರಿಗಿನ ನಮಗೆ ಫೈನಾನ್ಷಿಯಲ್ ಸೆಕ್ಟರ್ಸ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ದುಡ್ಡನ್ನು ನಾವು ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ತೀವಿ ಅದಕ್ಕೆಲ್ಲದಕ್ಕೂ ಕೂಡ ಏನಾಗಿರ್ಬೇಕು, ಇದು ಉಪಯೋಗ ಆಗಿರುತ್ತೆ ಅಂತಕ್ಕಂಥದ್ದು. ಇದು ಬಂದು ಥರ್ಡ್ ಚಾಪ್ಟರ್ ಆಗಿರೋದ್ರಿಂದ ಸೊ ನಾವು ಯಾವುದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದಕ್ಕಾಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಲೋನ್ ಆಗಿರ್ಬೋದು, ಹೌದಾ, ಅದೇ ರೀತಿಯಾಗಿ ಇನ್ಕಮ್ಗಳಾಗಿರ್ಬೋದು. ಸೊ ಇಂಥವಕ್ಕೆಲ್ಲದಕ್ಕೂ ಕೂಡ ಅದೇ ರೀತಿಯಾಗಿ ನಮಗೆ ದುಡ್ಡು ಬರೋದು ಆಗಿರ್ಬೋದು, ಅದೇ ರೀತಿಯಾಗಿ ದುಡ್ಡು ಹೋಗೋದು ಆಗಿರ್ಬೋದು, ಹೌದಾ. ಸೊ ಡೆಬಿಟ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಆಗಿರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಮಾಡ್ತಾ ಇದ್ರಿಗಿನ ಇನ್ಕಮ್ಮು ಇರುತ್ತೆ, ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ಸು ಕೂಡ ಇರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ನಾವೇನು ಮಾಡಬೇಕು, ತೆಗೆದಿಟ್ಕೊಂಡು ನಾವು ಅಕೌಂಟಿಂಗ್ ಸೆಕ್ಟರ್ಸ್ಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಕರಿತೀವಿ ಅಂತಕ್ಕಂಥದ್ದು. ಸೊ ವಿ ಕ್ಯಾನ್ ಸಿ ದ ಅಕೌಂಟಿಂಗ್ ವೋಚರ್ಸ್ ಅಂತಕ್ಕಂಥದ್ದು. ಅಕೌಂಟಿಂಗ್ ವೋಚರ್ಸ್ಗಳಂದ್ರಿಗಿನ ಏನನ್ನು ನೋಡೋಣ. ಆ್ಯನ್ ಅಕೌಂಟಿಂಗ್ ವೋಚರ್ ಈಸ್ ಎನ್ ಎ ಡಾಕ್ಯುಮೆಂಟ್ ವಿಚ್ ಕಂಟೆಂಟ್ಸ್ the analysis of a transaction. It is the basis for recording the transactions in the books of accounts. It is prepared by the accountant and countersigned by the accountant ಅಂತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಯಾರು ತಯಾರು ಮಾಡ್ತಾರೆ ಅಕೌಂಟಿಂಗ್ ವೋಚರ್ ಅಂದರೆ, ಅಕೌಂಟಿಂಗ್ ವೋಚರ್ಸ್ಗಳನ್ನು
ಕೌಂಟರ್ ಸೈನ್ ಯಾರು ಮಾಡ್ತಾರೆ ಅಂದ್ರಿಗಿನ ಅಕೌಂಟೆಂಟ್ ಏನು ಮಾಡಿರ್ತಾನಪ್ಪ ಅಂದ್ರಿಗಿನ ಕೌಂಟರ್ ಸೈನ್ ಮಾಡಿರ್ತಾನೆ. ಕೌಂಟರ್ ಸೈನ್ ಅಂದ್ರಿಗಿನ ಸಿಗ್ನೇಚರ್ ಅಂತಕ್ಕಂಥದ್ದು. ಸಿಗ್ನೇಚರ್ ಯಾರು ಮಾಡಿರ್ತಾರೆ? ಅಕೌಂಟೆಂಟೇ ಸಿಗ್ನೇಚರ್ ಮಾಡಿರ್ತಾನೆ. ಅದೇ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ಏನು ಮಾಡಬೇಕು? ನಾವು ವೋಚರ್ಸ್ಗಳಲ್ಲೇ ಎಂಟ್ರಿ ಮಾಡಬೇಕಾಗಿರುತ್ತೆ. ವೋಚರ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದು ಎಲ್ಲದಕ್ಕೂ ಕೂಡ ಏನಾಗಿರುತ್ತೆ? ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ಈ ಡಾಕ್ಯುಮೆಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಆಲ್ ವೋಚರ್ಸ್ ಆರ್ ಸೀರಿಯಲಿ ನಂಬರ್ಡ್ ಆ್ಯಂಡ್ ಕೆಪ್ಟ್ ಇನ್ ಕ್ರೋನಲಾಜಿಕಲ್ ಆರ್ಡರ್ ಅಂತಕ್ಕಂಥದ್ದು. ನಾವು ಇದನ್ನು ಹೆಂಗೆ ಮೇಂಟೈನ್ ಮಾಡಿರ್ತೀವಿ ಅಂತ ಹೇಳೋದಾಗಿನ ಕ್ರೋನಲಾಜಿಕಲ್ ಆರ್ಡರ್ ನೋಡ್ರಿ, 342 343 ಈ ರೀತಿ ಕ್ರೋನಲಾಜಿಕಲ್ ಆರ್ಡ್ರಲ್ಲೇ ಏನು ಹಾಕಿರ್ತೀವಿ? ಅದಕ್ಕೆ ನಂಬರ್ ಹಾಕಿರ್ತೀವಿ. ಆ ನಂಬರ್ ಹಾಕೋದ್ರ ಮೂಲಕನೇ ಏನು ಮಾಡಿರ್ತೀವಿ ನಾವೆಲ್ಲರೂ ಕೂಡ ಆ ಒಂದು ವೋಚರನ್ನು ಮೇಂಟೈನ್ ಮಾಡ್ತೀವಿ. ವೋಚರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಈ ನಂಬರ್ ಸಿಸ್ಟಮ್ಸ್ಗಳನ್ನು ಕ್ರೋನಲಾಜಿಕಲ್ ಅಂದರೆ ಕಾಲಾನುಕ್ರಮದಲ್ಲಿ ಏನು ಮಾಡಿರ್ತೀವಿ? ನಾವು ಇದನ್ನು ಹಾಕಿರ್ತೀವಿ ಅಂತಕ್ಕಂಥದ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಸೊ ಇದಕ್ಕೆಂತ ಕರಿತೀವಿ ನಾವು ವೋಚರ್. ನಾವು ವೋಚರ್ಗೆ ಎಕ್ಸಾಂಪಲ್ ಏನು ಮಾಡ್ತೀನಿ? ಐ ಕ್ಯಾನ್ ಶೋ ಇಟ್ ಇನ್ ದ ಸ್ಕ್ರೀನ್. ನಾವು ಸ್ಕ್ರೀನ್ ಮೇಲೆ ನೀವು ಫಾರ್ ಎಕ್ಸಾಂಪಲ್ ನೀವೇ ಅರ್ಥ ಮಾಡ್ಕೋಬೋದು. ನಿಮ್ಮ ಸ್ಕೂಲಲ್ಲಿ ಏನಾದರೂ ಕೂಡ ಫೀಸ್ ಕಟ್ತೀರಾ ನೀವು, ಸ್ಕೂಲು ಅಥವಾ ಕಾಲೇಜಸ್ಗಳಲ್ಲಿ ಏನು ಮಾಡ್ತೀರಾ? ಫೀಸ್ ಕಟ್ತೀರಾ. ಫೀಸ್ ಕಟ್ಟಿರ್ತಕ್ಕಂಥ ವೋಚರ್ ಏನಾಗಿರುತ್ತೆ ಅಂತಂತೇಳಿ ಕರೆದ್ರೆ ಅದಕ್ಕೂ ಕೂಡ ವೋಚರ್ ಅಂತಂತೇಳಿ ಕರಿತೀವಿ, ಅಥವಾ ಸ್ಲಿಪ್ ಅಂತಂತೇಳಿ ಕರಿತೀವಿ, ಅಥವಾ ರೆಸಿಪ್ಟ್ ಅಂತ ಹೇಳಿ ಕರಿತೀವಿ. ಸೊ ಹೋಟೆಲಲ್ಲಿ ಹೋದ್ರೂ ಕೂಡ ಏನು ಮಾಡ್ತಾರೆ? ನಮಗೆ ಬಿಲ್ ಕೊಡ್ತಾರೆ. ದಟ್ ಇಸ್ ಬಿಕಮ್ ಎ ಪಾರ್ಟ್ ಆಫ್ ದ ವೋಚರ್ ಫಾರ್ ಅಸ್. ಸೊ ನಾವು ಅದನ್ನು ಏನು ಮಾಡ್ಬೋದು? ಒಂದು ಡಾಕ್ಯುಮೆಂಟ್ ಅಂತ ಹೇಳಿ ಏನು ಮಾಡ್ಬೋದು? ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಈ ಡಾಕ್ಯುಮೆಂಟ್ ನಮಗೆಲ್ಲ ಸಂದರ್ಭಗಳಲ್ಲೂ ಕೂಡ ಏನಾಗಿರುತ್ತೆ? ಹೆಲ್ಪ್ ಆಗಿರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ಸೈಕಲ್ಸ್ಗಳನ್ನು ಬರೋಣ. ಅಕೌಂಟಿಂಗ್ ಸೈಕಲ್ಸ್ ಇಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು. ಇಟ್ ಈಸ್ ಎ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ರೆಕಾರ್ಡಿಂಗ್ ಪ್ರೊಸೆಸ್ which begins with the recording of business transactions in the books of original entry. So accounting cycles ಗಳನ್ನು ಏನು ಮಾಡ್ತೀವಿ? It is a complete sequence of accounting process which begins with the recording of business transactions in the books of original entry. ಸೊ ಒರಿಜಿನಲ್ ಎಂಟ್ರಿಯನ್ನು ನಾವು ಮಾಡತಕ್ಕಂತಹ ಬುಕ್ಸ್ಗಳಲ್ಲಿ ಏನು ಮಾಡ್ತೀವಿ? ನಾವು ಒಂದು ಸೀಕ್ವೆನ್ಸ್ ಆರ್ಡರ್ ಒಂದಿದೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ಗಳ ಪ್ರಕಾರ ಏನು ಮಾಡ್ತೀವಿ? ನಾವು ಮೂವ್ ಆನ್ ಆಗ್ತೀವಿ. ಸೊ ನೋಡಿ, ನಮ್ಮ ಕಡೆಗೆ ಎರಡಿದೆ ಫಾರ್ಮೇಟ್. ಒಂದು ಟ್ರೆಡಿಷನಲ್ ಅಕೌಂಟ್ ಅಂತ ಇದೆ. ಟ್ರೆಡಿಷನಲ್ ಅಕೌಂಟಲ್ಲಿ ನೀವು ನೋಡ್ಬೋದು, ಫಸ್ಟ್ಗೆ ಏನಾಗುತ್ತಪ್ಪ ಅಂತ ಹೇಳಂತಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆದ ನಂತರ ಜರ್ನಲಲ್ಲಿ ಏನು ಮಾಡ್ತೀವಿ? ನಾವು ಅದನ್ನು ಎಂಟ್ರಿ ಮಾಡ್ತೀವಿ. ಜರ್ನಲ್ ಆದ ನಂತರ ನೆಕ್ಸ್ಟ್ ಎಲ್ಲಿಗೆ ತೊಗೊಂಡು ಬರ್ತೀವಿ? ಲೆಡ್ಜರಿಗೆ ತೊಗೊಂಡ್ಬರ್ತೀವಿ. ಲೆಡ್ಜರ್ ಆದ ನಂತರ ಎಲ್ಲಿಗೆ ತರ್ತೀವಿ? ಟ್ರಯಲ್ ಬ್ಯಾಲೆನ್ಸಿಗೆ ತರ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಆದ ನಂತರ ಎಲ್ಲಿಗೆ ಹೋಗ್ತೀವಿ? ಫೈನಾನ್ಷಿಯಲ್ ಅಕೌಂಟಿಗೆ ಹೋಗ್ತೀವಿ. ಫೈನಾನ್ಷಿಯಲ್ ಅಕೌಂಟ್ ಥ್ರೂ ಎಲ್ಲಿಗೆ ಹೋಗುತ್ತೆ? ಅದು ಮತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಏನಾಗುತ್ತೆ? ಮೂವ್ ಆನ್ ಆಗುತ್ತೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಟ್ರೆಡಿಷನಲ್ ಅಕೌಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಒಂದು ಮಾಡರ್ನ್ ಇದೆ, ಮಾಡರ್ನ್ ಅಕೌಂಟಿಂಗ್ ಸೈಕಲ್ ಸಿಸ್ಟಮ್. ಮಾಡರ್ನ್ ಅಕೌಂಟಿಂಗ್ ಇದೆ. ಮಾಡರ್ನ್ ಅಕೌಂಟಿಂಗ್ ಸೈಕಲ್ ಯಾವ ರೀತಿಯಾಗಿ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆದ ನಂತರ ಏನು ಮಾಡ್ತೀವಿ? ಇದನ್ನು ಸಬ್ಸಿಡಿರಿ ಬುಕ್ಸ್ಗಳಲ್ಲಿ ಏನು ಮಾಡ್ತೀವಿ? ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಸಬ್ಸಿಡಿರಿ ಬುಕ್ಸ್ಗಳಲ್ಲಿ ಎಂಟ್ರಿ ಮಾಡ್ತೀವಿ. ಅದಾದ ನಂತರ ಲೆಡ್ಜರ್ ಮಾಡ್ತೀವಿ. ಲೆಡ್ಜರ್ ಆದ ನಂತರ ಟ್ರಯಲ್ ಬ್ಯಾಲೆನ್ಸ್ ಆದ ನಂತರ ಫೈನಾನ್ಷಿಯಲ್ ಅಕೌಂಟ್ಗೆ ನಾವೇನು ಮಾಡ್ತೀವಿ? ಇದನ್ನು ತೊಗೊಂಡು ಬರ್ತೀವಿ. ಬೋತ್ ಆರ್ ದ ಸೇಮ್, ಬಟ್ ಲಿಟಲ್ ಬಿಟ್ ಆಫ್ ಸಬ್ಸಿಡರಿ ಬುಕ್ಸ್ ಅಂತಂದು ಹೇಳಿ ಕರಿತೀವಿ. ಈ ಸಬ್ಸಿಡರಿ ಬುಕ್ಸ್ಗಳನ್ನು ನಾವೇನು ಮಾಡೋಣ? ಮುಂದಿನ ದಿನಮಾನಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಮೀನಿಂಗ್ ಬೇಕಿದ್ರೆ ನಾನು ಏನು ಮಾಡ್ತೀನಿ? ನಾನು ನಿಮಗೆ ಸ್ಕ್ರೋಲಿಂಗಲ್ಲಿ ಏನು ಮಾಡ್ತೀನಿ? ನಿಮಗೆ ಕೊಡ್ತೀನಿ ಅಂತಕ್ಕಂಥದ್ದು. ಸೊ ಇಷ್ಟು ಕೂಡ ಏನಾಗಿರುತ್ತೆ? ನಿಮಗೆ ಥಿಯರಿ ಪಾರ್ಟ್ ಆಗಿರುತ್ತೆ. ಇನ್ನೂ ಒಂದಿಷ್ಟು ಥಿಯರಿ ಪಾರ್ಟ್ ಬಹಳಷ್ಟಿದೆ. ಈ ಥಿಯರಿ ಪಾರ್ಟ್ ಎಲ್ಲದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ಗೆ ಮೂವ್ ಆನ್ ಆಗೋಣ. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದ ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತಕ್ಕಂಥದ್ದು. ಹೌದಾ? ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಈ ಟೈಪ್ಸ್ ಆಫ್ ಅಕೌಂಟಿಂಗ್ ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ, ಇದರಲ್ಲಿ ಇಂಗ್ಲೀಷ್ ಸಿಸ್ಟಮ್ ಇದೆ, ಸೊ ನಿಮಗೆ ಗೋಲ್ಡನ್ ರೂಲ್ ಅಂತ ಹೇಳಿ ನಾವು ಕರಿತೀವಿ. ಇಂಗ್ಲೀಷ್ ಸಿಸ್ಟಮ್ ಮತ್ತು 3 ಗೋಲ್ಡನ್ ರೂಲ್. ಗೋಲ್ಡನ್ ರೂಲ್ ಯಾವ ರೀತಿಯಾಗಿರುತ್ತೆ? ಪರ್ಸ್ನಲ್, ರಿಯಲ್, ನಾಮಿನಲ್. ಹೌದಾ? ಇದು ಗೋಲ್ಡನ್ ರೂಲ್ ಆಗಿರುತ್ತೆ. ಇದೇ ಇಂಗ್ಲೀಷ್ ಸಿಸ್ಟಮ್ ಆರ್ ದ ಅಮೇರಿಕನ್ ಸಿಸ್ಟಮ್. ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಅದೇ ರೀತಿಯಾಗಿ ನೆಕ್ಸ್ಟು ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಇನ್ಕಮ್ ಆ್ಯಂಡ್ ಗೇನ್ಸ್. 1 2 ಸೊ ಅಸೆಟ್ 1 2 3 4 5. ಸೊ ಇದು 5 ಟೈಪ್ ಇದ್ದರೆ ಇದರಲ್ಲಿ 3 ಟೈಪ್ಸ್ಗಳಿರ್ತದೆ. ಸೊ ನಾವು ಇದನ್ನು ನೋಡಿ ಕಲಿಯೋಣ. ಸೊ ಯಾವ ರೀತಿಯಾಗಿರ್ತದೆ ನಮಗೆ, ನನ್ನ ಪ್ರಕಾರ ಆ್ಯಸ್ ಪರ್ ಮೈ ಬೆಸ್ಟ್ ನಾಲೆಡ್ಜ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಂದರೆ, ಬೆಟರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ 3 ನಮ್ಮ ಏನು ಗೋಲ್ಡನ್ ರೂಲ್ ಇದೆ, ಆ ಗೋಲ್ಡನ್ ರೂಲ್ಗಳನ್ನು ಕಲಿತ್ರೆ ನಮಗೆ ಸಾಕಾಗುತ್ತೆ ಅಂತಕ್ಕಂಥದ್ದು. ಸೊ ಪರ್ಸ್ನಲ್ ಅಕೌಂಟ್ ಅಂಡರ್ ದ ಇಂಗ್ಲೀಷ್ ಸಿಸ್ಟಮಲ್ಲಿ 3 ಟೈಪ್ಸ್ ವಿ ಹ್ಯಾವ್ ಬಿನ್ ಡಿವೈಡೆಡ್. ದಟ್ ಇಂಗ್ಲೀಷ್ ಸಿಸ್ಟಮ್ಸ್ಗಳಲ್ಲಿ ಯಾವ ರೀತಿಯಾಗಿರುತ್ತಪ್ಪ ಅಂತಂತ ಹೇಳಂತಂದ್ರಿಗಿನ 3. ಅದರಲ್ಲಿ ನಂಬರ್ 1 ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್
ನಾಮಿನಲ್ ಅಕೌಂಟ್ ಅಂತಕ್ಕಂಥದ್ದು. ಫಸ್ಟ್ಗೆ ನಾವೇನು ಮಾಡೋಣ, ಪರ್ಸ್ನಲ್ ಅಕೌಂಟ್ ನೋಡೋಣ. ಪರ್ಸ್ನಲ್ ಅಕೌಂಟಲ್ಲಿ ಏನಾಗಿರುತ್ತೆ ಅಂದರೆ, ಪರ್ಸ್ನಲ್ ಅಕೌಂಟ್, ದೀಸ್ ಅಕೌಂಟ್ಸ್ ಆಫ್ ದ ಪರ್ಸನ್ ವಿತ್ whom the business concern transact. ಸೊ ಇದು ಯಾರಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರಿಗಿನ, ಯಾರು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಖಾತೆಯ ಎಲ್ಲ ಅಂಶಗಳನ್ನು ನಾವು ಪರ್ಸ್ನಲ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ಓಕೆ, ದೀಸ್ ಆರ್ ದ ಅಕೌಂಟ್ಸ್ ಆಫ್ ದ ಪರ್ಸನ್ ವಿತ್ ಹೂಮ್ ದ ಬಿಸ್ನೆಸ್ ಕನ್ಸರ್ನ್ ಟ್ರಾನ್ಸಾಕ್ಟ್. ಯಾರೆಲ್ಲ ಬಿಸ್ನೆಸ್ಗಳನ್ನ ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಪರ್ಸ್ನಲ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಟೈಪ್ಸ್ ಆಫ್ ಪರ್ಸ್ನಲ್ ಅಕೌಂಟ್, ಪರ್ಸ್ನಲ್ ಅಕೌಂಟ್ಸ್ಗಳಲ್ಲಿ 3 ಟೈಪ್ಸ್ ಇದೆ. ಅದರಲ್ಲಿ ಕೂಡ ಅಕೌಂಟ್ಸ್ ಆಫ್ ದ ನ್ಯಾಚುರಲ್ ಪರ್ಸನ್, ಅಕೌಂಟ್ಸ್ ಆಫ್ ದ ಆರ್ಟಿಫಿಷಿಯಲ್ ಪರ್ಸನ್, ಅಕೌಂಟ್ಸ್ ಆಫ್ ದ ರೆಪ್ರೆಸೆಂಟೇಟಿವ್ ಪರ್ಸನ್. ಸೊ ಇದರಲ್ಲೂ ಕೂಡ 3 ಟೈಪ್ಸ್. ಅದರಲ್ಲಿ ಫಸ್ಟ್ ಒಂದು ನೋಡ್ಕೊಂಡ್ಬಿಡೋಣ, ಅಕೌಂಟ್ಸ್ ಆಫ್ ಅ ನ್ಯಾಚುರಲ್ ಪರ್ಸನ್. ನ್ಯಾಚುರಲ್ ಅಂದ್ರೆಗಿನ ನಿಮಗೆ ಗೊತ್ತಿರುತ್ತೆ, ಪ್ರಾಕೃತಿಕವಾಗಿ ಇರ್ತಕ್ಕಂಥದ್ದು. ದೀಸ್ ಆರ್ ದ ಅಕೌಂಟ್ಸ್ ಆಫ್ ಎನ್ ಇಂಡಿವಿಜುವಲ್, ಬ್ರಾಕೆಟಲ್ಲಿ ಬರ್ದಿದ್ದೀನಿ, ಇಟ್ ರಿಲೇಟೆಡ್ ಟು ವಿತ್ ಎ ಹ್ಯೂಮನ್, ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿತ್ ಹ್ಯೂಮನ್, ವಿತ್ ದ ಹೂಮ್ ಬಿಸ್ನೆಸ್ ಕನ್ಸರ್ನ್ ಈಸ್ ಟ್ರಾನ್ಸಾಕ್ಟ್ ಅಂತಕ್ಕಂಥದ್ದು. ಯಾರು ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗ್ತಿರ್ತಾರೆ ಅವರಿಗೆ ಮಾತ್ರ ನಾವೇನಂತ ಕರಿತೀವಿ, ನ್ಯಾಚುರಲ್ ಅಂತಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬಿಡಿ, ನ್ಯಾಚುರಲ್ಗೆ ನಾನು ಎಕ್ಸಾಂಪಲನ್ನು ಬರ್ದಿದ್ದೀನಿ, ರಾಮ ಅಕೌಂಟ್, ಗೀತಾಸ್ ಅಕೌಂಟ್, ವರುಣ್ ಅಕೌಂಟ್ ಅಂತ ಹೇಳಿ 3 ಅಕೌಂಟ್ಗಳನ್ನು ಏನು ಮಾಡಿದ್ದೀನಿ ನಾನಿಲ್ಲಿ ನ್ಯಾಚುರಲ್ ಪರ್ಸನ್ನಲ್ಲಿ ಏನು ಮಾಡಿದ್ದೀನಿ, ಬರ್ದಿದ್ದೀನಿ. ಆರ್ಟಿಫಿಷಿಯಲ್ ಅಂದರೆ ಯಾವ ರೀತಿಯಾಗಿರುತ್ತೆ, ಆರ್ಟಿಫಿಷಿಯಲ್ ಅಲ್ಲಿ ಕೆನರಾ ಬ್ಯಾಂಕು, ವಿಸ್ಡಮ್ ಕಾಲೇಜ್ ಅಂತ ಬರ್ದಿದ್ದೀನಿ. ಅದೇ ರೀತಿಯಾಗಿ ಪೋಸ್ಟ್ ಆಫೀಸ್ ಅಕೌಂಟ್ ಅಂತ ಹೇಳಿ ಏನು ಮಾಡಿದ್ದೀನಿ ನಾನು ಬರ್ದಿದ್ದೀನಿ. ನೋಡಿ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇಲ್ಲಿ ಬರ್ದಿದ್ದೀನಿ ರಾಮ, ರಾಮನಿಗೆ ಜೀವ ಇದೆ, ಇವನು ಯಾವ ಅಕೌಂಟಲ್ಲಿ ಬರ್ತಾನೆ, ಪರ್ಸ್ನಲ್ ಅಕೌಂಟಲ್ಲಿ ಬರ್ತಾನೆ. ರಾಮನಿಗೆ ಜೀವ ಇದೆ, ಇವನೇನಾಗ್ತಾನೆ, ಪರ್ಸ್ನಲ್ ಅಕೌಂಟಲ್ಲಿ ಬಂದ. ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಕೆನರಾ ಬ್ಯಾಂಕನ್ನು ತಗೊಂಡೆ, ಕೆನರಾ ಬ್ಯಾಂಕಿಗೆ ಜೀವ ಇಲ್ಲ, ಕೆನರಾ ಬ್ಯಾಂಕಿಗೆ ಏನಿಲ್ಲ, ಜೀವ ಇಲ್ಲ. ಬಟ್ ಕೆನರಾ ಬ್ಯಾಂಕಿನ ಮೇಲೆ ನಾವೇನು ಮಾಡ್ಬೋದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವನ ಮೇಲೆ ಏನಾಗ್ಬೋದು, ವಿ ಕ್ಯಾನ್ ಪುಟ್ ಎ ಕೇಸ್ ಹಿಮ್. ಇವನ ಮೇಲೆ ಏನು ಮಾಡ್ಬೋದು, ನಾವು ಕೇಸ್ ಹಾಕ್ಬೋದು. ಯಾಕೆ, ಇವನಿಗೆ ಜೀವ ಇದೆ, ಇವನ ಮೇಲೆ ಕೇಸ್ ಹಾಕ್ಬೋದು, ನಾವು ಕಾನೂನಿನ ಮೊರೆ ಹೋಗ್ಬೋದು, ಕೋರ್ಟಿಗೆ ತೊಗೊಂಡು ಹೋಗ್ಬೋದು. ಕೆನರಾ ಬ್ಯಾಂಕನ್ನು ಕೋರ್ಟಿಗೆ ತೊಗೊಂಡು ಹೋಗೋಕ್ಕಾಗತ್ತಾ? ಎಸ್, ಇಟ್ ಈಸ್ ಪಾಸಿಬಲ್. ಇದಕ್ಕೂ ಕೂಡ ಜೀವ ಇದೆ. ಹೆಂಗೆ ಜೀವ ಇದೆಯಪ್ಪ ಅಂತ ಹೇಳಿದ್ರೆ, ಹೌ ಇಟ್ ಈಸ್ ಬಿಕಮ್ ಅಲೈವ್ ಮೀನ್ಸ್ ಇಟ್ ಈಸ್ ಲೀಗಲಿ, ಕಾನೂನಾತ್ಮಕವಾಗಿ ಇದಕ್ಕೆ ಜೀವ ಇದೆ. ಇದ್ರದ್ದೇ ಆಗಿರ್ತಕ್ಕಂಥ ಬಾಡಿ ಮೆಂಬರ್ಸ್ ಇರ್ತಾರೆ, ಅದರದ್ದೇ ಆಗಿರ್ತಕ್ಕಂತಹ ಚೇರ್ಮನ್ಸ್ಗಳಿರ್ತಾರೆ, CEOಸ್ಗಳಿರ್ತಾರೆ, ಮ್ಯಾನೇಜರ್ಸ್ಗಳಿರ್ತಾರೆ, ಡೆಪ್ಯೂಟಿ ಮ್ಯಾನೇಜರ್ಸ್ಗಳಿರ್ತಾರೆ. ಎಲ್ಲರೂ ಸೇರಿ ಏನಾಗಿರುತ್ತೆ, ಬ್ಯಾಂಕ್ ಆಗಿರುತ್ತೆ. ಬ್ಯಾಂಕ್ ಇಟ್ ಈಸ್ ಒನ್ ಆಫ್ ದ ಲೀಗಲ್ ಎಂಟಿಟಿ. ಇದು ಕೂಡ ಏನಾಗಿರುತ್ತೆ, ಕಾನೂನಾತ್ಮಕವಾಗಿ ಜೀವ ಇರತಕ್ಕಂತಹ ಒಂದು ಸ್ಥಳ. ಓಕೆ, ಸೊ ಹಾಗಾಗಿ ಇದಕ್ಕೆ ಆರ್ಟಿಫಿಷಿಯಲ್ ಅಂತಂತ ಹೇಳಿ ಕರಿತೀವಿ. ಆರ್ಟಿಫಿಷಿಯಲ್ ಅಂತಂತ ಹೇಳಿದ್ರೆ ಹಲವಾರು ಜನರು ಸೇರಿ ಇದನ್ನ ಏನು ಮಾಡಿರ್ತಕ್ಕಂಥದ್ದು, ಹುಟ್ಟಾಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು, ಆರ್ಟಿಫಿಷಿಯಲಿ ಅಂತಂತ ಹೇಳಿ ಏನು ಮಾಡ್ತೀವಿ, ಇದನ್ನ ಕರಿತೀವಿ. ತಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಕಾನೂನಾತ್ಮಕವಾಗಿ ಇದೇನಾಗಿದೆ, ರಚನೆಯಾಗಿರ್ತಕ್ಕಂಥದ್ದು. ಒಂದು ಟ್ರಸ್ಟ್ ಮಾಡಿರ್ತಾರೆ, ಒಂದು ಸಂಸ್ಥೆಯನ್ನು ಮಾಡಿರ್ತಾರೆ, ನಾವು ಬ್ಯಾಂಕ್ ಮಾಡ್ತೀವಿ ಅಂತಂತ ಹೇಳಿ ಅಂದಿರ್ತಾರೆ. ಸೊ ಇದ್ರ ಮೇಲೂ ಕೂಡ ನಾವೇನು ಮಾಡ್ಬೋದು, ಕೇಸನ್ನು ಹಾಕ್ಬೋದಾಗಿರುತ್ತೆ. ಸೊ ಹೀಗಾಗಿ ಇದೇನಾಗಿರುತ್ತೆ, ಲೀಗಲ್ ಎಂಟಿಟಿ ಆಗಿರೋದ್ರಿಂದ ಇದಕ್ಕೆ ನಮಗೆ ಧೈರ್ಯ ಇರುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು, ವಿ ಕ್ಯಾನ್ ಪುಟ್ ಎ ಫಾರ್ ದಿಸ್ ಆಲ್ಸೋ, ನಾವು ಇದಕ್ಕೂ ಕೂಡ ಕೇಸ್ ಹಾಕ್ಬೋದು ಅಂತಕ್ಕಂಥದ್ದು. ನಾಟ್ ಓನ್ಲಿ ಫಾರ್ ದ ಬ್ಯಾಂಕ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು. ಸೊ ಎಲ್ಲವಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಲೀಗಲ್ ಎಂಟಿಟೀಸ್ ಇದ್ದಾವೆ. ಕಾನೂನಾತ್ಮಕವಾಗಿ ಅವು ಕಾನೂನಲ್ಲಿ ಎಕ್ಸಿಸ್ಟೆನ್ಸ್ ಇರ್ತಕ್ಕಂಥದ್ದು, ಲೀಗಲ್ ಆಗಿ ಎಕ್ಸಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ವಿ ಕ್ಯಾನ್ ಪುಟ್ ಎ ಕೇಸ್. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪರ್ಸನ್ ಆಗಿರ್ತವೆ ಅವು, ಹೌದಾ, ಆರ್ಟಿಫಿಷಿಯಲ್ ಪರ್ಸನ್ ಆಗಿರ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನೋಡ್ಕೊಳ್ಳೋಣ, ಇದರಲ್ಲಿ ನಮ್ಗೆ ರಾಮ, ಇದಕ್ಕೆ ನಾವು ಇದನ್ನ ರೂಲ್ ನೋಡ್ಕೊಂಡ್ಬಿಡೋಣ. ವಿ ಕ್ಯಾನ್ ಗೋ ಫಾರ್ ದ ರೂಲ್ ಫಾರ್ ದಟ್. ಯಾವುದಕ್ಕಪ್ಪ ಅಂತ ಹೇಳಿದ್ರೆ, ಪರ್ಸ್ನಲ್ ಅಕೌಂಟಿಗೆ ರೂಲ್ ನೋಡ್ಕೊಂಡ್ಬಿಡೋಣ. ಪರ್ಸ್ನಲ್ ಅಕೌಂಟಿಗೆ ರೂಲ್ಸ್ ನೋಡ್ಬಿಡಿ. ಸೊ ಪರ್ಸ್ನಲ್ ಅಕೌಂಟ್ ಇದೆ, ವ್ಯಕ್ತಿಗಳಿಗಾಗಿರ್ತಕ್ಕಂಥದ್ದು. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇದನ್ನ ರಿಸೀವರ್ ಅಂದ್ರೆಗಿನ ತೆಗೆದುಕೊಳ್ಳೋರು, ಗಿವರ್ ಅಂತಂತ ಹೇಳೋದಗಿನ ಕೊಡ್ತಕ್ಕಂಥವ್ರು. ಸೊ ಇದು ನಮ್ಮ ಗೋಲ್ಡನ್ ರೂಲ್. ಇದು ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ, ಹೌದಾ. ಡೆಬಿಟ್ ಅಂದರೆ ಖರ್ಚು, ಕ್ರೆಡಿಟ್ ಅಂದರೆ ಜಮಾ,
ಹೌದಾ, ನೆನ್ಪಿಟ್ಕೊಂಬಿಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಡೆಬಿಟ್ ಅಂದರೆ ಖರ್ಚು, ಕ್ರೆಡಿಟ್ ಅಂದರೆ ಜಮಾ ಅಂತಕ್ಕಂಥದ್ದು. ಸೊ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡ್ಕೊಂಬಿಡಿ ಇಲ್ಲಿ. ಕ್ಯಾಶ್ ಪೇಯ್ಡ್ ಟು ಸಂಜು. ಸಂಜು ಯಾರು ಆಗ್ತಾರೆ? ಕ್ಯಾಶ್ ಪೇಯ್ಡ್. ಹೌದಾ, ನೀವೇನು ಮಾಡಿದ್ರಿ ಇಲ್ಲಿ? ಯು ಹ್ಯಾವ್ ಪೇಯ್ಡ್ ದಟ್ ಕ್ಯಾಶ್. ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಸಾರಿ ನೀವು ಕಲ್ತ್ರೆ ಲೈಫ್ ಟೈಮ್ವರೆಗೂ ಕೂಡ ನೆನಪಿರುತ್ತೆ. ಕ್ಯಾಶ್ ಪೇಯ್ಡ್ ಟು ಸಂಜು. ನೀವು ಸಂಜುಗೆ ಏನು ಮಾಡಿದ್ರಿ? ಕ್ಯಾಶ್ ಪೇಯ್ಡ್ ಮಾಡಿದ್ರಿ. ಹೌದಾ, ಸಂಜುಗೆ ಏನು ಕೊಟ್ರಿ? ನೀವು ಕ್ಯಾಶ್ ಕೊಟ್ರಿ. ನೋಡ್ರಿ, ನೀವು ಕ್ಯಾಶನ್ನು ಯಾರಿಗೆ ಕೊಟ್ರಿ? ಸಂಜುಗೆ ಕೊಟ್ರಿ. ಹೂ ಈಸ್ ರಿಸೀವರ್? ಸಂಜು ಈಸ್ ದ ರಿಸೀವರ್. ಏನು ಹೋಯ್ತು? ಕ್ಯಾಶ್ ಹೋಯ್ತು. ಹೌದಾ, ಏನು ಹೋಯ್ತು ನಿಮಗೆ? ಕ್ಯಾಶ್ ಹೋಯ್ತು. ಸೊ ಅದಕ್ಕೆ ನಮಗೆ ರೂಲ್ ಏನು ಹೇಳುತ್ತೆ ನೋಡ್ರಿ, ಕ್ಯಾಶ್ ಪೇಯ್ಡ್ ಟು ಸಂಜು. ಸಂಜು ಈಸ್ ದ ರಿಸೀವರ್. ಡೆಬಿಟ್ ದ ರಿಸೀವರ್, ಡೆಬಿಟ್ ದ ರಿಸೀವರ್, ಡೆಬಿಟ್ ದ ರಿಸೀವರ್. ಸಂಜು ಈಸ್ ದ ರಿಸೀವರ್. ಸಂಜು ಅಕೌಂಟ್ ಡೆಟಾರ್ಸ್. ಇದನ್ನು ಹಿಂಗೆ ಬರಿಬೇಕು. ಸಂಜು ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಏನು ಹೋಯ್ತು? ಕ್ಯಾಶ್ ಹೋಯ್ತು. ಬೀಯಿಂಗ್ ಕ್ಯಾಶ್ ಪೇಯ್ಡ್ ಟು ಸಂಜು. ಇದನ್ನೇನಂತ ಕರಿತೀವಿ? ನರೇಷನ್ ಅಂತಂತೇಳಿ ಕರಿತೀವಿ. ಇದನ್ನೇನಂತ ಕರಿತೀವಿ? ನರೇಷನ್ ಅಂತಂದು. ಎ ಬ್ರೀಫ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ದ ನರೇಷನ್. ಆಸ್ ರಿಗಾರ್ಡಿಂಗ್ ಆನ್ ದ ಟ್ರಾನ್ಸಾಕ್ಷನ್ ವಾಟ್ ಎವರ್ ವಿ ರೈಟ್ ಹಿಯರ್, ದಿಸ್ ಈಸ್ ಎನ್ ಎ ಬ್ರೀಫ್ ಇನ್ಫಾರ್ಮೇಷನ್. ಸೊ ಇದು ಬ್ರೀಫ್ ಇನ್ಫಾರ್ಮೇಷನ್ನು, ಇದು ನಮ್ಗೆ ಬುಕ್ಕಲ್ಲಿರೋದ್ರಿಂದ ಸೊ ನಮಗೆ ಬ್ರೀಫಾಗಿ ಇನ್ಫಾರ್ಮೇಷನನ್ನು ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಎರಡನೇದು ನೋಡೋಣ, ರಾಜು ಕ್ಯಾಶ್ ಪೇಯ್ಡ್ ಟು ಕವಿತಾ ಅಂತಕ್ಕಂಥದ್ದು. ರಾಜು ಕ್ಯಾಶ್ ಪೇಯ್ಡ್ ಟು ಕವಿತಾ ಅಂತಕ್ಕಂಥದ್ದು. ಈಗ ಏನು ಮಾಡಿದರು? ರಾಜು ಕ್ಯಾಶ್ ಪೇಯ್ಡ್ ಟು ಕವಿತಾ. ಕವಿತಾಗೆ ಕ್ಯಾಶನ್ನು ನೀಡಲಾಯಿತು ಅಂತಂತ ಹೇಳಿ ಅರ್ಥ. ನಾವು ಕನ್ನಡದಲ್ಲಿ ಹೇಳಬೇಕಾದ್ರಿಗಿನ. ಹೂ ಈಸ್ ರಿಸೀವರ್ ಇಲ್ಲಿ? ಹೂ ಈಸ್ ರಿಸೀವರ್? ನೀವೇ ಹೇಳಿ. ಕವಿತಾ ಈಸ್ ದ ರಿಸೀವರ್. ಆಮ್ ಐ ರೈಟ್? ರಾಜು ಕ್ಯಾಶ್ ಪೇಯ್ಡ್ ಟು ಕವಿತಾ. ಹೂ ಈಸ್ ರಿಸೀವರ್? ಕವಿತಾ ಈಸ್ ರಿಸೀವರ್. ಹೂ ಈಸ್ ಗಿವರ್? ರಾಜು ಈಸ್ ಗಿವರ್. ರಾಜು ಈಸ್ ಗಿವರ್. ಇವಾಗ ಏನು ಮಾಡಿ ನೋಡಿ ಇಲ್ಲಿ, ರಿಸೀವರ್. ರಿಸೀವರ್ನ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಕವಿತಾ ಅಕೌಂಟ್ ಡೆಟಾರ್ಸ್ ಟು ರಾಜು ಅಕೌಂಟ್. ಆಮ್ ಐ ರೈಟ್? ಕವಿತಾ ಅಕೌಂಟ್ ಡೆಟಾರ್ಸ್ ಟು ರಾಜು ಅಕೌಂಟ್. ಸೊ ಇಲ್ಲಿ ಕೂಡ ಇದೆ ನೋಡಿ. ಸೊ ಇಲ್ಲಿ ಕೂಡ ಇದೆ ನೋಡಿ. ರಾಮ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಶ್ಯಾಮ. ಹೌದಾ, ರಾಮ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಶ್ಯಾಮ. ಸೊ ನಾವೇನು ಮಾಡ್ಬೇಕು ಇಲ್ಲಿ? ಹೂ ಈಸ್ ಗಿವರ್? ಶ್ಯಾಮ್ ಈಸ್ ಗಿವರ್. ಹೂ ಈಸ್ ರಿಸೀವರ್? ರಾಮ್ ಈಸ್ ರಿಸೀವರ್. ರಾಮ ಗೂಡ್ಸ್ ಪರ್ಚೇಸ್ಡ್. ಏನು ಪರ್ಚೇಸ್ ಮಾಡಿದೀವ? ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದ. ನಿಮಗೆ ಗಿವರ್ ಯಾರು, ರಿಸೀವರ್ ಯಾರು ಅಂತಂತ ಹೇಳಿ ಗೊತ್ತಾದರೆ ಮುಂದೆ ಅಕೌಂಟ್ಸ್ಗಳನ್ನು ಬಿಡಿಸೋಕೆ ತುಂಬ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದು ಬೇಸಿಕ್ ಆಗಿ ನಮಗೆ ಇರತಕ್ಕಂಥದ್ದು. ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಏನಂತ ಹೇಳಿ ನೋಡೋಣ ಇವಾಗ. ಸೊ ಆರ್ಟಿಫಿಷಿಯಲ್ ಪರ್ಸನ್, these are the accounts of a business concern, bank, government, institutions, education institutions. ಸೊ ಇವು ಎಲ್ಲ ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂದ್ರೆ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂತೀವಿ? ಪ್ರೈವೇಟ್ ಆಗಿರ್ತಕ್ಕಂಥದಕ್ಕೆ, ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥದಕ್ಕೆ ಇವನ್ನೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂತ ಹೇಳಿ ಏನು ಮಾಡ್ತೀವಿ ನಾವು ಕರಿತೀವಿ ಅಂತಕ್ಕಂಥದ್ದು. ಸೊ ಬೆಟರ್ ನಾನು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಹೇಳೋದ್ರ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸಾಗರ್ ಕ್ಯಾಶ್ ಪೇಯ್ಡ್ ಟು ವಿನೋದ್ ಅಂತಕ್ಕಂಥದ್ದು. ಹೌದಾ, ನೋಡಿ ನಂಬರ್ 1 ನಿಮಗೆ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ಲು ಎರಡು ಕೂಡ ಸೊಲ್ಯೂಷನ್ ಕೂಡ ನಾನು ಹೇಳ್ಬಿಡ್ತೀನಿ. ನಾನು ನಿಮಗೆ ನೆನ್ಪಿಟ್ಕೊಂಬಿಡಿ. ಅದೇನಿದೆ? ಸಾಗರ್ ಕ್ಯಾಶ್ ಪೇಯ್ಡ್ ಟು ವಿನೋದ್. ಸಾಗರ್ ಕ್ಯಾಶ್ ಪೇಯ್ಡ್ ಟು ವಿನೋದ್. ಓಕೆ, ಸೊ ಇದರೊಳಗಡೆ ಹೇಳಿ ಹೂ ಈಸ್ ರಿಸೀವರ್. ನಮಗೆ ಫಾರ್ಮೆಟಲ್ಲಿ ನೀಟಾಗಿರಬೇಕು ಅಂತಂತ ಹೇಳಿದ್ರೆ ಈ ರೀತಿ ಇರಬೇಕು ಫಾರ್ಮೆಟ್ ಯಾವಾಗಲೂ. ಇದು ಡೆಬಿಟ್, ಇದು ಕ್ರೆಡಿಟ್. ಇಷ್ಟು ಫಾರ್ಮೆಟನ್ನು ನೀಟಾಗಿ ಹಾಕೋಬೇಕು. ನೋಡಿ ನಿಮಗೆಲ್ಲರೂ ಕಾಣುತ್ತಲ್ವಾ? ಎಸ್, ಓಕೆ. ಸೊ ಇದು ಪರ್ಟಿಕ್ಯುಲರ್ಸ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರು, ಡೆಬಿಟು, ಕ್ರೆಡಿಟು ಫಾರ್ಮೆಟನ್ನು ಏನು ಮಾಡಬೇಕು? ನಾವು ಹಾಕ್ಕೋಬೇಕು. ಸೊ ಸಾಗರ್ ಕ್ಯಾಶ್ ಪೇಯ್ಡ್ ಟು ವಿನೋದ್ ಅಂತ ಇದೆ. ಹೌದಪ್ಪ, ಮೇ ಬಿ ಯು ಕ್ಯಾನ್ ಸಿ ಹಿಯರ್. ಸಾಗರ್ ಕ್ಯಾಶ್ ಪೇಯ್ಡ್ ಟು ವಿನೋದ್. ಹೂ ಈಸ್ ರಿಸೀವರ್? ಇದರೊಳಗೆ ರಿಸೀವರ್ ಯಾರು?
ರಿಸೀವರ್ ಯಾರು ಹೇಳ್ತೀರಾ? ವಿನೋದ್. ಹೌದಾ, ಗೊತ್ತಾಯ್ತಲ್ವಾ? ಸಾಗರ್ ಯಾರಿಗೆ ಕೊಟ್ಟ ದುಡ್ಡು? ವಿನೋದಿಗೆ ಕೊಟ್ಟ. ವಿನೋದ್ ಈಸ್ ದ ರಿಸೀವರ್. ಸೊ ಏನು ಮಾಡಬೇಕಿಲ್ಲ ಇವಾಗ? ವಿನೋದ್ ಅಕೌಂಟ್ ಡೆಟರ್ಸ್ ಟು. ಓಕೆ, ಡೆಬಿಟ್ ದ ರಿಸೀವರ್. ವಿನೋದು ರಿಸೀವರ್ ಆಗಿದ್ದಾನೆ. ಸಾಗರ್ ಕ್ಯಾಶ್ ಪೇಡ್ ಮಾಡಿ. ಯಾರು ಪೇಡ್ ಮಾಡಿದ್ರು? ಸಾಗರ್ ಕೊಟ್ಟ. ಹೌದಾ? ಹೂ ಈಸ್ ಗಿವರ್? ಸಾಗರ್ ಈಸ್ ಗಿವರ್. ಡೆಬಿಟ್ ಟು ಸಾಗರ್ ಅಕೌಂಟ್. ಸಾಗರ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರೂಲ್ಸ್ ನೆನ್ಪಿಟ್ಕೋಬೇಕು. ಯಾವ್ದ್ರ ಅಕೌಂಟ್? ಪರ್ಸ್ನಲ್ ಅಕೌಂಟ್. ಯಾರ ಅಕೌಂಟು? ಪರ್ಸ್ನಲ್ ಅಕೌಂಟ್. ರೂಲನ್ನು ನೆನ್ಪಿಟ್ಕೋಬೇಕು. ಪರ್ಸ್ನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನೆನ್ಪಿಟ್ಕೊಂಡಿರ್ಬೇಕು. ಒಂದೇದಾಯಿತು. ಸೊ ಒಂದೇದನ್ನು ಬಿಡಿಸಿದ್ವಿ, ಆಯಿತಾ? ನೆಕ್ಸ್ಟು ಇಲ್ಲಿ ಅಮೌಂಟ್ ಇತ್ತು ಅಂತ ಅಮೌಂಟ್ ಏನು ಬರ್ದಿಲ್ಲ ನಾನು. ಸೊ ಖಾಲಿ ಇದ್ದಲ್ಲಿ ಮೇಲಿನ ಲೈನಿಗೆ ಡೆಬಿಟ್ ಇದ್ದ ಲೈನಿಗೆ ಡೆಬಿಟು, ಕ್ರೆಡಿಟ್ ಲೈನ್ ಇದ್ದಿಗೆ ಕ್ರೆಡಿಟ್. ಸೇಮ್ ಅಮೌಂಟನ್ನು ಏನು ಮಾಡಬೇಕು? ಟ್ರಾನ್ಸಾಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟು ತನು ಕ್ಯಾಶ್ ಪೇಡ್ ಟು ಹಸನ್ ಅಂತಂತೇಳಿದೆ. ಹೌದಾ? ತನು ಕ್ಯಾಶ್ ಪೇಯ್ಡ್ ಟು ಹಸನ್ ಅಂತಂತೇಳಿದೆ. ಏನದೆ? ತನು ಕ್ಯಾಶ್ ಪೇಯ್ಡ್ ಟು ಯಾರಿಗೆ? ಹಸನ್. ತನು ಯಾರಿಗೆ ಕೊಟ್ಲು ದುಡ್ಡು? ಹಸನ್ಗೆ ಕೊಟ್ಲು. ಹೂ ಇಸ್ ರಿಸೀವರ್? ಹಸನ್. ಹೌದಾ? ಹಸನ್ ಇಸ್ ರಿಸೀವರ್. HASAN. ಹಸನ್ ಅಕೌಂಟ್ ಡೆಟರ್ಸ್ ಟು. ಯಾರು ದುಡ್ಡು ಕೊಟ್ಟವರು? ತನು. ತನು ಅಕೌಂಟ್. ತನು ಅಕೌಂಟ್. ಸೊ ಅರ್ಥ ಆಗ್ತಾ ಇದೆನಾ ನಿಮಗೆ? ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಐ ಹೋಪ್ ದಟ್ ಯು ಆರ್ ಆಲ್ ಲರ್ನಿಂಗ್ ಹಿಯರ್. ಸೊ ನಿಮಗೆ ಅರ್ಥ ಆಗುತ್ತೆ ನೋಡಿ. ನೆಕ್ಸ್ಟು ವಾಣಿ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಣಿ. ಹೌದಪ್ಪ? ಏನಾಗಿದೆ? ಮೂರನೇದು ಬರಿತೀನಿ. ವಾಣಿ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಣಿ. ಹೂ ಈಸ್ ರಿಸೀವರ್? ವಾಣಿ ರಾಣಿಯಿಂದ ಕ್ಯಾಶನ್ನು ಪಡೆದಳು. ಹೂ ಈಸ್ ರಿಸೀವರ್? ವಾಣಿ ಈಸ್ ದ ರಿಸೀವರ್. ವಾಣಿ ಕ್ಯಾಶ್ ರಿಸೀವ್ಡ್. ವಾಣಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೋಮ್? ಫ್ರಮ್ ರಾಣಿ. ರಾಣಿ ಯಾರಿಗೆ ಕೊಟ್ಟು ದುಡ್ಡು? ವಾಣಿ ಕೊಟ್ಲು. ಹೂ ಈಸ್ ರಿಸೀವರ್? ಹಂಗಿದ್ರೆ ವಾಣಿ. ಓಕೆ, ವಾಣಿ ಅಕೌಂಟ್ ಡೆಟರ್ಸ್ ಟು ರಾಣಿ ಅಕೌಂಟ್. ಅಮೌಂಟನ್ನು ಬರಿಬೇಕು. ಎರಡು ಕಡೆಗಳಲ್ಲೂ ಅಮೌಂಟನ್ನು ಬರಿಬೇಕು. ಸೊ ನಾನು 3 ಪ್ರಾಬ್ಲಮ್ಸ್ಗಳನ್ನು ಏನು ಮಾಡಿದ್ದೇನೆ ರಿಗಾರ್ಡಿಂಗ್ ಆನ್ ದ ಪರ್ಸ್ನಲ್ ಅಕೌಂಟು. ಸೊ ನೀವು ಕೂಡ ಇನ್ನೂ 2 ಇದೆ. ಸೊ ಆರತಿ ಕ್ಯಾಶ್. ಓಕೆ, ಆರತಿ ಕ್ಯಾಶ್ ಪೇಯ್ಡ್ ಟು ಭಾರತಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಶೇಖರ್. ಓಕೆ, SHEKHAR, ಶೇಖರ್ ಅಂತಂತೇಳಿ ಮಾಡ್ರಿ. ಸೊ ಅದೇ ರೀತಿಯಾಗಿ ಕ್ಯಾಶ್ ಪೇಯ್ಡ್ ಟು ಅವಿನಾಶ್. ಹೌದಾ? ಇವು 3 ಸಿಂಪಲ್ ಆಗಿದೆ. ಇವು 3ಅನ್ನು ಮಾಡಿ. ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಾವು ಇವಾಗ ಮುಗಿಸಿರ್ತಕ್ಕಂಥದ್ದು ಪರ್ಸ್ನಲ್ ಅಕೌಂಟು. ನೆಕ್ಸ್ಟು ರಿಯಲ್ ಅಕೌಂಟ್ ಅಂದರೆ ಏನಂತ ಹೇಳಿ ನೋಡೋಣ. REAL, ರಿಯಲ್ ಅಕೌಂಟು. ಅದೇ ರೀತಿಯಾಗಿ ನಾಮಿನಲ್ ಅಕೌಂಟ್ ಅಂತಂತ ಹೇಳಿದ್ರೆ ನೋಡೋಣ, ನಾಮಿನಲ್ ಅಕೌಂಟು. ಸೊ ಅದಾದ ನಂತರ ನೆಕ್ಸ್ಟ್ ಏನು ನೋಡೋಣ ನಾವು? ಈಕ್ವೇಷನ್ಸ್ಗಳನ್ನು ನೋಡೋಣ. ಸೊ ಓಕೆ, ಅಕೌಂಟಿಂಗ್ ಈಕ್ವೇಷನ್ಸ್ಗಳನ್ನು ನೋಡೋಣ. ಅಕೌಂಟಿಂಗ್ ಈಕ್ವೇಷನ್ ಆದ ನಂತರ ಜರ್ನಲ್ ಎಂಟ್ರಿ ನೋಡೋಣ. ಜರ್ನಲ್ ಎಂಟ್ರಿ ಆದ ನಂತರ ಲೆಡ್ಜರ್ ಎಂಟ್ರೀಸ್ಗಳನ್ನು ನೋಡೋಣ. ಸೊ ಇಷ್ಟು ಮುಗಿದಾದ ನಂತರ ನಮಗೆ ಈ ಚಾಪ್ಟರ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಓಕೆ, ಇನ್ನು ಒಂದು 10ರಿಂದ 12 ಕ್ಲಾಸಸ್ಗಳು ಆಗ್ಬೋದು ಇದರಿಂದ. ಸೊ ಆದಷ್ಟು ನಿಮಗೆ ನಾನು ಹೇಳ್ಕೊಡೋಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಸಿಗೋಣ. ಧನ್ಯವಾದಗಳು.